ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಕ್ರೇಜಿ ಥಿಂಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಾವು ವೀಡಿಯೋ ಬಂದುಬಿಟ್ಟು ಒಂದು ಕ್ರೇಜಿ ಅಲ್ಲ, ಒಂದು ಎಕ್ಸ್ಪೆರಿಮೆಂಟು. ಕೊಕೊನಟ್ ಬೌಲ್ ಇದು ಮಾರ್ಕೆಟ್ನಲ್ಲಿ ತುಂಬ ಡಿಮ್ಯಾಂಡಾಗಿ ಓಡ್ತಿರೋ ಐಟಮ್ ಅಂತಲೇ ಹೇಳ್ಬೋದು. ಕೊಕೊನಟ್ ಬೌಲು ತುಂಬ ಕಡೆ ಸಿಟಿ ಕಡೆ ತುಂಬ ಚೆನ್ನಾಗಿ ಓಡ್ತಾ ಇದೆ. ನೀವು ಯಾರು ಕೆಲವೊಬ್ರು ನೋಡಿರ್ತೀರ, ಕೆಲವೊಬ್ರು ನೋಡಿರಲ್ಲ. ಅಮೆಝಾನಲ್ಲಿ ಸಿಗುತ್ತೆ ಕೊಕೊನಟ್ ಬೌಲ್. ಅದೇ ಬೌಲಿಗೆ 200-300 ರೂಪಾಯಿ ಜೊತೆಗೆ ಸಿಗ್ತಾಯಿದೆ. ಆ ಕೊಕೊನಟ್ ಬೌಲ್ನ ನಾವು ಮನೇಲಿ ಹೇಗೆ ಪ್ರಿಪೇರ್ ಮಾಡ್ಕೊಳೋದಂತ ಇವತ್ತು ನೋಡೋಣ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ. ಇವಾಗ ಕೊಕೊನಟ್ ಬೌಲ್ನ ಸ್ಟಾರ್ಟ್ ಮಾಡೋಣ. 2 ಬೌಲ್ ಇದ್ದಾವೆ, ಇದನ್ನು ಕಿತ್ಕೊಂಬಿಡೋಣ. ತುಂಬ ಡಿಮ್ಯಾಂಡ್ ಇರೋ ಐಟಮ್ ಅಂತಲೇ ಹೇಳ್ಬೋದು. ಸಿಟಿಗೆ ಕೆಲವೊಬ್ಬರು ಮನೆಯಲ್ಲಿ ಡೆಕೋರೇಷನಿಗೋಸ್ಕರ ಇದನ್ನು ಯೂಸ್ ಮಾಡ್ತಿದ್ದಾರೆ ಇವಾಗ ಎಲ್ಲ ಕಡೆ. ಇದು ಒಂದು ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಸಿಟಿಯಲ್ಲಿ. ಕಸದಿಂದ ರಸ ಮಾಡ್ತಾಯಿದ್ದಾರೆ. ಎರಡನ್ನು ನೀಟಾಗಿ ಸಿಪ್ಪೆ ಸಮೇತ ಕಿತ್ಕೊಂಬಿಡೋಣ. ಮತ್ತು ಇದು ಸ್ಯಾಂಡ್ ಪೇಪರ್, ಇದು ಬಂದುಬಿಟ್ಟು ಸ್ಯಾಂಡ್ ಪೇಪರ್. ಇದರಲ್ಲಿ ಇದನ್ನು ಮಡಚ್ಕೊಂಡು ತಿಕ್ಕೊಂಬಿಡೋಣ. ನೀಟಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ. ಇದು ಸ್ಯಾಂಡ್ ಪೇಪರ್. ಇದರಲ್ಲಿ ನೀಟಾಗಿ ಇದನ್ನು ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಮಾಡ್ಬೋದು, ಸಿಂಪಲ್ ಆಗಿರೋದು. ಮಾಡ್ಬೋದು. ಎರಡು ರೆಡಿಯಾಗಿ ಚೆನ್ನಾಗಿ ಕಾಣ್ತಾ ಇದ್ದಾವೆ. ಇವಾಗ ಇದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಪಾಲಿಷ್ ಮಾಡೋಣ. ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಯಾವುದಾದ್ರೂ ಆಯಿಲ್ ಇದ್ದರೆ ಮನೆಯಲ್ಲಿ ಯಾವ್ದು ಸಿಗುತ್ತೋ ಅದನ್ನು ಹಚ್ಕೋಬೋದು. ಬಟ್ಲು ಕಾಟನ್ ತಗೊಂಡಿದ್ದೀನಿ ನಾನು. ಹಚ್ಚೋಕ್ಕೆ ನೀವು ಬೇಕಾದರೆ ಪೇಪರ್ ಇದ್ದರೆ ಹಚ್ಕೋಬೋದು. ಮಾಡಿದರೆ ನಿಮಗೆ ಚೆನ್ನಾಗಿ ಲುಕ್ ಕಾಣುತ್ತೆ. ನಾನು ಕೊಬ್ಬರಿ ಎಣ್ಣೆ ಹಚ್ತಿದ್ದೀನಿ. ಮನೆಯಲ್ಲಿ ಚಿಪ್ನ ಬಿಸಾಕ್ತೀವಿ, ಇಲ್ಲಾಂದರೆ ಕಸಕ್ಕಾಗಿರ್ತೀವಿ. ಸೊ ಈ ಥರ ಡಿಸೈನ್ ಮಾಡಿ ಡೆಕೋರೇಷನ್ನೇ ಬೇಕಾದರೆ ಇಟ್ಕೋಬೋದು. ಚೆನ್ನಾಗಿ ಕಾಣುತ್ತಿಲ್ಲ. ಏನಾದರೂ ಐಟಮ್ಸ್ ಬೇಕಾದ್ರೆ ಹಾಕಿ ಇಟ್ಕೋಬೋದು ನೀವು. ಸಣ್ಣ ಪುಟ್ಟ ಐಟಮ್ಸ್ಗಳನ್ನ, ಡ್ರೈ ಫ್ರೂಟ್ಸ್ ಆಗಲಿ, ಏನೋ ಡೈಲಿ ಯೂಸ್ ಮಾಡೋಂಥ ಐಟಮ್ಸ್ನ ಹಾಕಿಡ್ಕೋಬೋದು. ಇನ್ನೂ ನೀಟಾಗಿ ಮಾಡ್ಕೊಂಡ್ರೆ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಒಳಗೊಂದು ಸ್ವಲ್ಪ ಹಚ್ಬಿಡೋಣ. ನಿಮಗೆ ಲುಕ್ ಚೆನ್ನಾಗಿ ಕಾಣುತ್ತೆ, ಫೀಲ್ ಚೆನ್ನಾಗಿ ಕೊಡುತ್ತೆ. ಇದು ಥರ ಹಚ್ಚಿದರೆ ಪಾಲಿಶು. ಒಂದು ಸ್ವಲ್ಪ ಇದನ್ನು ಯಾವ ಥರ ಬೌಲ್ ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಿದ್ದೀರಾ? ಸಿಂಪಲ್. ಇದಕ್ಕೆ ಹೇಗೆ ಅಂದರೆ ಎಮ್ಸಿಲ್ನ ತಗೋಬೇಕು. ಎಮ್ಸಿಲ್ ಯಾಕಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ಇದನ್ನು ಮಿಕ್ಸ್ ಮಾಡೋದಕ್ಕೆ
MCLನ ತೊಗೊಂಡಿದ್ದೀನಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕಾದರೂ ತೊಗೋಬೋದು. ನಾನು ಸ್ವಲ್ಪ ತಗೊಂಡಿದ್ದೀನಿ ಸಾಕು ಅಂತ. ನೀವು ಎಷ್ಟು ಬೇಕಾದರೂ ತೊಗೊಂಡು ಇಲ್ಲಿ ಪ್ಲೇಸ್ ಮಾಡಿ ಈ ಚಿಪ್ನ ತೊಗೊಂಡು ನೀವು ಈಗ ನಮ್ಮದು ಬೋಲ್ ರೆಡಿ ಆಗಿದೆ. ಈ ಥರ ನೀವು ಮಾಡ್ಕೋಬೋದು. ಪೆನ್ಸಿಲ್ನ ನೀವು ಜಾಸ್ತಿ ಹಾಕ್ಕೊಂಡ್ರು ಸಮೇತನೂ ಈ ಥರ ಯಾವುದೇ ಥರ ನೀವು ಐಟಮ್ನ ಡ್ರೈ ಫ್ರೂಟ್ಸ್ ಆಗಲಿ ಏನಾದರೂ ಹಾಕ್ಕೋಬೋದು. ನಾನು ಜೋಳ ಹಾಕಿದ್ದೀನಿ, ನನಗೆ ಜೋಳ ಇಷ್ಟ, ಅದಕ್ಕೋಸ್ಕರ ಇದನ್ನು ಹಾಕಿದ್ದೀನಿ. ಇದೇ ಥರ ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಆಗುತ್ತೆ, ಹಾಗೆ ನಿಮಗೆ ಡೆಕೋರೇಷನಿಗೆ ಕೂಡ ತುಂಬ ಯೂಸ್ ಆಗುತ್ತೆ, ಮನೇಲಿ ಚೆನ್ನಾಗಿ ಕಾಣುತ್ತೆ ಸಿಂಪಲ್ಲಾಗಿ. ಇದೇ ಥರ ವೀಡಿಯೋನ ಮತ್ತೆ ವೆರೈಟಿ ವೀಡಿಯೋ ಜೊತೆಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.